وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಪುರುಷರೇ, ನೀವು ನಿಮ್ಮ ಪತ್ನಿಯೊಂದಿಗೆ ಇದನ್ನು ಹೇಳದಿರಿ. ಇದನ್ನು ನೀವು ನಿಮ್ಮ ಪತ್ನಿಯೊಂದಿಗೆ ಹೇಳಬಾರದು. ಅದು ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಹಕೀಮ್ ಬಿನ್ ಮುಆವಿಯತ್ ಅಲ್ ಕುಶೈರಿ ರಲಿಯಲ್ಲಾಹು ಅನ್ಹು ಅನ್ ಅಬೀಹಿ, ಮಹಾನರು ಅವರ ತಂದೆಯಿಂದ ನಿವೇದನೆ. ಕಾಲ, ಮಹಾನರು ಹೇಳುತ್ತಾರೆ, ಕುಲ್ತು, ನಾನು ಕೇಳಿದೆ, ಯಾ ರಸೂಲಲ್ಲಾಹ್, ಓ ಅಲ್ಲಾಹನ ರಸೂಲರೇ, ಮಾ ಹಕ್ಕು ಜೌಜತಿ ಅಹದಿನ ಅಲೈಹಿ, ನಮಗೆ ನಮ್ಮ ಪತ್ನಿಯೊಂದಿಗಿರುವಂತಹ ಬಾಧ್ಯತೆಗಳೇನು, ಹಕ್ಕುಗಳೇನು ಎಂದು. ಕಾಲ, ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಅಂತು ತಇಮಹ ಇಜಾ ತಇಮ್ತ, ನೀನು ಹೊಟ್ಟೆ ತುಂಬಿಸುವುದಾದರೆ, ನೀನು ತಿನ್ನುವುದಾದರೆ ನಿನ್ನ ಪತ್ನಿಗೂ ಕೂಡ ನೀನು ನೀಡಬೇಕು. ವತಕ್ಸುವಹ ಇದಿಕ್ತಸೈತ, ನೀನು ಧರಿಸುವುದಾದರೆ ಅವಳಿಗೂ ಕೂಡ ನೀಡಬೇಕು. ನೀನು ತಿನ್ನುವಾಗ ಅವಳಿಗೂ ತಿನ್ನಿಸಬೇಕು. ನೀನು ಹೊಸ ಬಟ್ಟೆಯನ್ನು ಧರಿಸುವಾಗ ಅವಳಿಗೂ ಕೂಡ ಒಂದು ಹೊಸ ಬಟ್ಟೆಯನ್ನು ಖರೀದಿಸಬೇಕು. ಅದೇ ರೀತಿ ವಲಾ ತಲ್ರಿ ಬಿಲ್ ವಜ್ಹ, ನೀನು ಅವಳ ಮುಖಕ್ಕೆ ಹೊಡೆಯದಿರಿ. ಅವಳಿಂದ ನಿನಗೆ ಎಷ್ಟೇ ದ್ವೇಷ ಉಂಟಾದರೂ, ಎಷ್ಟೇ ಕೋಪ ಬಂದರೂ ಕೂಡ ಯಾವತ್ತೂ ಕೂಡ ಅವಳ ಮುಖಕ್ಕೆ ಹೊಡೆಯುವಂತಹ ಒಂದು ಕೆಲಸಕ್ಕೆ ನೀನು ಹೋಗಬೇಡ. ಅದೇ ರೀತಿ ವಲಾ ತುಕಬ್ಬಿಹ, ನೀನು ಮ್ಲೇಚ್ಛವಾದಂತಹ ಕೆಟ್ಟ ಪದಗಳನ್ನು ಬಳಸಿ ಅವಳನ್ನು ಬೈಯಬೇಡ. ಯುಕಬ್ಬಿಹ ಎಂಬುದಕ್ಕೆ ವಿದ್ವಾಂಸರು ಈ ರೀತಿ ಅರ್ಥವನ್ನು ಕೊಟ್ಟದ್ದು ಕಾಣಬಹುದು. ಅಲ್ಲಾಹನು ನಿನ್ನನ್ನು ನಾಶಪಡಿಸಲಿ ಎಂಬಂತಹ ವಾಕ್ಯ, ಅದನ್ನು ಕೂಡ ನೀವು ಬಳಸಬಾರದು. ಅದೇ ರೀತಿ ಮ್ಲೇಚ್ಛ ವಾಕ್ಯಗಳನ್ನು ಬಳಸಿ ಅವಳನ್ನು ನೀವು ಬೈಯಬಾರದು. ವಲಾ ತಹಜುರ್ ಇಲ್ಲ ಫಿಲ್ ಬೈತಿ, ನಿಮ್ಮ ನಡುವೆ ಪರಸ್ಪರ ಇರುವಂತಹ ಜಗಳ, ಪತಿ ಪತ್ನಿಯರ ನಡುವೆ ಇರುವಂತಹ ಜಗಳ, ಅದು ನಿಮ್ಮ ಮನೆಯ ಒಳಗೆ ಇರಲಿ, ಮನೆಯ ಹೊರಗಡೆ ಬರುವುದು ಬೇಡ. ಮನೆಯ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ನೀವು ಇಬ್ಬರು ಪ್ರೀತಿಯಿಂದ ಇರುವಂತೆ, ಸಂತೋಷದಿರುವಂತೆ ಇರಬೇಕು. ನಿಮ್ಮ ನಡುವೆ ಇರುವಂತಹ ಜಗಳ ಅದು ಮನೆಯ ಹೊರಗಡೆ ಗೊತ್ತಾಗಬಾರದು. ಪತಿ ಪತ್ನಿಯರೆಂದು ಹೇಳುವಾಗ ಸಾಮಾನ್ಯವಾಗಿ ಜಗಳಗಳು ಉಂಟಾಗುತ್ತದೆ, ಆದರೆ ಆ ಜಗಳಗಳೆಲ್ಲವೂ ಕೂಡ ನಿಮ್ಮ ಮನೆಯ ಒಳಗೆ ಇರಬೇಕು. ಅದೇ ರೀತಿ ನೀವು ತಿನ್ನುವುದಾದರೆ ನಿಮ್ಮ ಪತ್ನಿಗೂ ಕೂಡ ನೀವು ತಿನ್ನಿಸಬೇಕು. ನೀವು ವಸ್ತ್ರವನ್ನು ಧರಿಸುವುದಾದರೆ ನಿಮ್ಮ ಪತ್ನಿಗೂ ಕೂಡ ನೀವು ತೆಗೆದುಕೊಡಬೇಕು. ಅದೇ ರೀತಿ ಅವಳ ಮುಖಕ್ಕೆ ಹೊಡೆಯುವಂತಹ, ಅವಳಿಗೆ ನೋವು ನೀಡುವಂತಹ, ಅವಳನ್ನು ದುಃಖದಲ್ಲಿರಿಸುವಂತಹ ಕೆಲಸಕ್ಕೆ ನೀವು ಹೋಗಬಾರದು. ಪ್ರೀತಿಯಿಂದ ನೋಡಬೇಕು. ಅದೇ ರೀತಿ ಅವಳನ್ನು ಬೈಯುವಂತಹ, ಅದು ಕೂಡ ಮ್ಲೇಚ್ಛವಾದಂತಹ ವಾಕ್ಯಗಳನ್ನು ಉಪಯೋಗಿಸಿ, ಪದಗಳನ್ನು ಬಳಸಿ ಬೈಯುವಂತಹ ಕೆಲಸ ನೀವು ಮಾಡಬೇಡಿ. ಅದು ನೀವು ಮಾಡುವಂತಹ ಅತಿ ದೊಡ್ಡ ಅಕ್ರಮವಾಗಿದೆ. ಅದೇ ರೀತಿ ನಿಮ್ಮ ನಡುವೆ ಜಗಳಗಳಿರಬಹುದು, ಪರಸ್ಪರ ಮಾತಿನಲ್ಲಿ ಏನಾದರೂ ಅಭಿಪ್ರಾಯ ವ್ಯತ್ಯಾಸಗಳು ಕಾಣಬಹುದು, ಆ ವಿಷಯದಲ್ಲಿ ನೀವು ಮಾತು ಬಿಟ್ಟಿರಬಹುದು, ಅಥವಾ ಮತ್ತಿತರ ಜಗಳಗಳು ನಡೆದಿರಬಹುದು. ಆ ಒಂದು ಜಗಳವನ್ನು, ಆ ಒಂದು ಸಮಸ್ಯೆಯನ್ನು ನಿಮ್ಮ ಮನೆಯ ಒಳಗಡೆ, ನಿಮ್ಮ ಕೋಣೆಯ ಒಳಗಡೆ ಮಾತ್ರ ಇರಲಿ, ಹೊರಗಿನ ಸಮಾಜಕ್ಕೆ ಅದನ್ನು ನೀವು ತೋರಿಸಬೇಡಿ. ಈ ರೀತಿ ಪತಿ ಪತ್ನಿಯರಾಗಿ ನೀವು ಜೀವಿಸಬೇಕು. ಅಲ್ಲಾಹನು ಈ ರೀತಿ ಜೀವಿಸಲು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.